ಅಲೆಗಳಿಗೆ ಸೋಲು ಮರಳಾಗಬೇಡ, ಬೆಟ್ಟದಂತೆ ನಿಲ್ಲೋ, ತಲೆ ಎತ್ತಿಕೊಂಡು ಭುಜ ತಟ್ಟಿಕೊಂಡು ರಾಜನಂತೆ ಬಾಳೋ, ಜಾಗೋರೆ ಜಾಗೋ ಜಾಗೋ. छुपा के मैं सबसे वो लैला, मांगू ज़बाने से रब से वो लैला, कब से मैं तेरा हूँ कब से तू मेरी लैला, तेरी तलब की है तेरी तलब है, तू ही तो सबकी है तू ही तो सब है, कब से मैं तेरा हूँ कब से तू मेरी लैला, ओ मेरी लैला लैला, ओ तू है लैला, कब से मैं तेरा हूँ कब से तू मेरी लैला. ಸೋಲು ಮರಳಾಗಬೇಡ, ಬೆಟ್ಟದಂತೆ ನಿಲ್ಲೋ, ತಲೆ ಎತ್ತಿಕೊಂಡು ಭುಜ ತಟ್ಟಿಕೊಂಡು ರಾಜನಂತೆ ಬಾಳೋ, ಜಾಗೋರೆ ಜಾಗೋ ಜಾಗೋ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಮಂಗಳೂರಿನಲ್ಲಿದ್ದೀನಿ. ಸೊ ಈಗಾಗಲೇ ನಿಮಗೆಲ್ಲರಿಗೂ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ನಾನು ಯಾವುದರ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಏನಪ್ಪ ಅಂದರೆ ನನ್ನ ತಂಗಿ ಮತ್ತು ತಮ್ಮ ಇಬ್ಬರು ಸೇರಿಕೊಂಡು ಕಾರ್ ತೆಗಿಯೋಕ್ಕೆ ಪ್ಲ್ಯಾನ್ ಮಾಡಿದರು. ಸೊ ಆಲ್ರೆಡಿ ಅವರು ಹೋಗಿ ಹಣ ಕಟ್ಟಿ ಕಾರ್ನ ಬುಕ್ ಮಾಡಿದ್ರು. ಇವಾಗ ನಾವು ಹೋಗಿ ಕಾರ್ನ ತೊಗೊಂಬರ್ತೀವಿ. ಸೊ ಆಮೇಲೆ ಇದೆ ಸೆಲೆಬ್ರೇಷನ್, ಟೆಂಪಲ್ಗೆ ಹೋಗೋದು ಏನೆಲ್ಲ ಇರುತ್ತೆ ಅಂತ ಈ ಒಂದು ವ್ಲಾಗ್ನಲ್ಲಿ ಕವರ್ ಮಾಡ್ತೀನಿ. ಸೊ ಇವಾಗ ನಾವು ಅಪ್ಪ ಬೈಕಲ್ಲಿ ಹೋಗಿದ್ದಾರೆ ಮೊದಲೇ, ನಾನು ಅಮ್ಮ ತಮ್ಮ ಮೂವರು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಹೋಗೋಣ ಬನ್ನಿ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ನನಗೆ ಹೇಳಿರಲಿಲ್ಲ, ಸಡನ್ನಾಗಿ ಇವರು ಅಂದರೆ ಸೆಕೆಂಡ್ ಹ್ಯಾಂಡ್ ಕಾರ್ ತೆಗಿಬೇಕಂತ ಪ್ಲ್ಯಾನ್ ಇತ್ತು. ಇವಾಗ ಸೆಕೆಂಡ್ ಹ್ಯಾಂಡ್ ಕಾರಿಗೆ ಹೋಗಿದ ನಂತರ ಅವರಿಗೆ ಬೇಡ ಹೊಸದೇ ತೊಗೊಳ್ಳೋಣ ಅಂತ ಅನಿಸ್ತು. ಸೊ ಹೊಸದಾಗಿ ತೊಗೊಂಡಿದ್ದಾರೆ. ಹಾಗಾಗಿ ನಾನು ಅರ್ಜೆಂಟಲ್ಲಿ ಮಂಗಳೂರಿಗೆ ಬರಬೇಕಾಯಿತು. ಸೊ ಇವಾಗ ಶೋರೂಮ್ ಒಳಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಗೈಸಲ್ಲಿ ತಂಗಿ ಮೊದಲೇ ಹೋಗಿದ್ಲು, ಹಾಫ್ ಆ್ಯನ್ ಅವರಲ್ಲಿ ಹೊರಡ್ಕೊಂಡು ಬನ್ನಿ ಅಂತ ಹೇಳಿದ್ಲು. ಸೊ ನಾವು ಹಾಗೆ 11:30 ಆ ಥರ ರೀಚ್ ಆಗಿದ್ವಿ. ಸೊ ಮತ್ತು ಇಲ್ಲಿ ತುಂಬ ಡಿಲೇ ಆಯಿತು. ಹಾಗಾಗಿ ಇಲ್ಲಿ ಊಟದ ಟೈಮು ಆಗಿತ್ತಲ್ವ. ಸೊ ಇವರೇ ಊಟನೂ ಅರೇಂಜ್ ಮಾಡಿದರು. ಸೊ ನಾವೆಲ್ಲ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಆಮೇಲೆ ರೋಡ್ ಟ್ಯಾಕ್ಸ್ ಅದು ಇದು ಅಂತೆಲ್ಲ ಹೇಳುವಾಗ ಲೇಟ್ ಆಗುತ್ತೆ ಅಂತ ಅಂದರು. ಸೊ ನಾವು ಅಲ್ಲೇ ಗೆಸ್ಟ್ ರೂಮಲ್ಲಿ ವೇಟ್ ಮಾಡ್ತಾ ಇದ್ವಿ ಯಾವಾಗ ಸಿಗುತ್ತೆ ಅಂತೇಳಿ. ಸೊ ಸಂಜೆನೂ ಆಗಿಬಿಡ್ತು. ನೆಕ್ಸ್ಟ್ ಅವರು ಕಾಫಿ ಮತ್ತು ಗ್ರೀನ್ ಟೀನ ಸರ್ವ್ ಮಾಡಿದರು. ಸೊ ಕಾಫಿ ಎಲ್ಲ ಚೆನ್ನಾಗಿತ್ತು. ಸೊ ತುಂಬ ಕೂತು ಬೋರ್ ಆಗಿತ್ತು. ಅವರೆಲ್ಲ ಫ್ರೀ ಫೈರ್ ಆಡ್ತಾ ಇದ್ರು ಒಂದು ಕಡೆ. ಗೈಸ್ ಫೈನಲಿ ಇವಾಗ ನನಗೆ ಕಾರ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಇವರ ಲೆಕ್ಕದಿಂದ ಕೇಕ್ನ ತರಿಸಿ ಕೇಕ್ನ ಕಟ್ ಮಾಡಿಸ್ತಾ ಇದ್ದಾರೆ. ಸೊ ನನಗಂತೂ ತುಂಬ ಖುಷಿ ಆಗ್ತಿದೆ. ಇವಾಗ ಕೇಕ್ ಕಟ್ ಮಾಡಿದ ನಂತರ ಗಾಡಿ ಕೀನ ಕೊಡ್ತಾರೆ. ಸೊ ಗಾಡಿನ ಇಟ್ಕೊಂಡು ಡ್ರೀಯ ಹೋಗೋದು. About a month and 20 days, and we're going round and round playing silly games. Now you say you slow it down, not right now. Then you wink at me and walk away. Let it be, let it be, let it be known. Touching and teasing me, telling me no. But this time I need to feel you ride it. I don't wanna know, ride it. Just lose control, ride it. ಫ್ರೆಂಡ್ಸ್ ನಾವು ಬೆಳಗ್ಗೆ ಹೋಗಿದ್ವಿ. ಸೊ ಇಷ್ಟೊತ್ತಾಯಿತು ನೋಡಿ. ಗಾಡಿ ನಮಗೆ ಸಿಗುವಾಗ 8 o'clock ಆಗಿತ್ತು. ಹಾಗೆ ನಾವೆಲ್ಲ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿರುವ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಾಡಿಗೆ ಪೂಜೆ ಮಾಡಿ ದೇವರ ದರ್ಶನ ಪಡೆದು ದೇವರದ ಪೂಜೆ ಎಲ್ಲ ಆದ ನಂತರ ಗಾಡಿ ಪೂಜೆ ಮಾಡ್ಕೊಂಡ್ವಿ. ಆಮೇಲೆ ನಾವು ಬೇಗನೆ ಸಿಗುತ್ತೆ ಅಂತ ಅಂದ್ಕೊಂಡ್ವಿ. ಸೊ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಕಟೀಲ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ರೋಡ್ ಟ್ಯಾಕ್ಸ್ ಅದು ಇದೆಲ್ಲ ಆಗುವಾಗ ತುಂಬಾ ಲೇಟ್ ಆಯಿತು.
ಹಾಗೆ ಬರ್ತಾ ಮಳೆನೂ ಇತ್ತು. ಸೊ ಕತ್ಲೆ ಆಗಿತ್ತಲ್ವ, ರಾತ್ರಿ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡುವಾಗ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಪಕ್ಕದಲ್ಲಿರುವ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಆಮೇಲೆ ನಾಳೆ ಬೆಳಗ್ಗೆ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಕಟೀಲು ದೇವಸ್ಥಾನಕ್ಕೆ ಹೋಗ್ತೀನಿ. ಅದನ್ನು ಕೂಡ ವ್ಲಾಗ್ ಮಾಡಿ ಹಾಕ್ತೀನಿ. ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಲ್ಲಿ ತನಕ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗುವವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್. ಇದ್ರ ಬಿಡು